ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಸಾರಥಿ ಲತಾರ ಕ್ಲಾಸಸ್. ಹಿಂದಿನ ತರಗತಿಯಲ್ಲಿ ನಾವು SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇವೆ. ಸೊ ಇದು 2023 ಜನವರಿ 10ರಂದು ನಡೆದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿದೆ. 2022ರ ನೋಟಿಫಿಕೇಶನ್ 2023ರಲ್ಲಿ ಪರೀಕ್ಷೆಗಳು ಜರುಗಿದ್ವು. ಇದರಲ್ಲಿ ನಮಗೆ ಅಂತಂದ್ರೆ ಸುಮಾರು 67 ಶಿಫ್ಟ್ ನಲ್ಲಿ ಪರೀಕ್ಷೆಗಳು ಜರುಗಿದಾವೆ ಅಂತಂದ್ರೆ 67 ಪ್ರಶ್ನೆ ಪತ್ರಿಕೆ ನಮಗೆ ಲಭ್ಯವಾಗಿದ್ದಾವೆ ಅಧ್ಯಯನ ಮಾಡುವುದಕ್ಕಾಗಿ. ಈ 67 ಪ್ರಶ್ನೆ ಪತ್ರಿಕೆಯನ್ನ ನಾವು ಹಿಂದಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕ್ವಶನ್ ಪೇಪರ್ ನಲ್ಲಿ 20 ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದಾಗಿರ್ತವೆ ಅಂತಂದ್ರೆ ಹಿಂದಿ ವಿಭಾಗಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಬಂದಿರ್ತವೆ. ಹೌದಾ? ಸೊ 67 × 20 ಅಂದ್ರೆ ಸುಮಾರು 1520 ಕ್ವಶನ್ ಅನ್ನ ನಾವು ಪ್ರಾಕ್ಟೀಸ್ಗಾಗಿ ನಮಗೆ ಲಭ್ಯವಾಗಿದ್ದಾವೆ. ಸೊ ಇವುಗಳನ್ನು ಪ್ರಾಕ್ಟೀಸ್ ಮಾಡುವುದರ ಮುಖಾಂತರ ನಾವು ನಮ್ಮ ಪರೀಕ್ಷಾ ತಯಾರಿಯನ್ನ ಮತ್ತಷ್ಟು ತೀವ್ರಗೊಳಿಸ್ಕೊಳ್ಬಹುದು. ಹೌದಾ? ಸೊ ಏನಕ್ಕೆ ಮಾಡ್ಬೇಕು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಅಂತಂದ್ರೆ, ಮೊದಲನೇದು ಅತ್ಯಂತ ಮುಖ್ಯವಾದ ನಮಗೆ ಏನ್ ಮಾಹಿತಿ ದೊರಕುತ್ತದೆ ಅಂತಂದ್ರೆ, ಪ್ರಶ್ನೆ ಪತ್ರಿಕೆ ಲೆವೆಲ್ ಏನಾಗಿದೆ, ನಾವು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು, ಯಾವ ಟಾಪಿಕ್ ನಿಂದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ಹಲವಾರು ವಿಷಯಗಳ ಬಗ್ಗೆ ನಮಗೆ ಯಾವುದು ಮಾಹಿತಿ ಕೊಡ್ತದೆ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ. ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಮುಂಬರುವಂತಹ ಪರೀಕ್ಷೆಯಲ್ಲಿ ಏನಾಗ್ತವೆ ಅಂತಂದ್ರೆ ರಿಪೀಟ್ ಆಗುವಂತ ಚಾನ್ಸಸ್ ಇರ್ತವೆ. ಹಳೆಯ ಪ್ರಶ್ನೆ ಪತ್ರಿಕೆ ನಾವು ತೆಗೆದು ನೋಡಿದಾಗ ಅಲ್ಲಿ ಬಹಳಷ್ಟು ಅಂತಂದ್ರೆ ಸುಮಾರು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಅಥವಾ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಸುಮಾರು 7ರಿಂದ 8, 10ರವರೆಗೆ ಏನಾಗಿದಾವೆ ಅಂತ ರಿಪೀಟ್ ಆಗಿದ್ದಾವೆ. ಸೊ ಹಾಗಾಗಿ ರಿಪೀಟ್ ಆಗುವಂತ ಚಾನ್ಸಸ್ ಇರ್ತವೆ. ಹಾಗಾಗಿ ನಮಗೆ ಈ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಅಧ್ಯಯನ ಮಾಡ್ಬೇಕು. ಹೌದಾ? ಸೊ ಇದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತಹ ತರಗತಿಯಾಗಿದೆ. ಇನ್ನ ಥಿಯರಿ ಕ್ಲಾಸ್, ಆಮೇಲೆ ನೀವು PDF ಎಲ್ಲಾಗಳನ್ನು ನಾವು ಎಲ್ಲಿದಾವ ಅಂತಂದ್ರೆ ಪ್ಲೇಸ್ಟೋರ್ ನಿಂದ ನೀವು ಲತಾರ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಆ ಲತಾರ ಆಪ್ ನಲ್ಲಿ ಥಿಯರಿ ಕ್ಲಾಸ್ ಅವೈಲೇಬಲ್ ಇದ್ದಾವೆ. ಜೊತೆಗೆ PDF ನೋಟ್ಸ್ ಆಗಿರ್ಬಹುದು, ನೋಟ್ಸ್ ನ PDF, ಈ ಕ್ಲಾಸಸ್ ನ ತರಗತಿದ PDF ಆಗಿರ್ಬಹುದು, ಎಲ್ಲಾ PDF ಎಲ್ಲಿದ್ದಾವೆ ಅಂತಂದ್ರೆ ಲತಾರ ಆಪ್ ನಲ್ಲಿ ಇದ್ದಾವೆ. ನೀವು ಪ್ಲೇಸ್ಟೋರ್ ನಿಂದ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೌದಾ? ಸೊ ಫ್ರೆಂಡ್ಸ್, ಇಂದಿನ ತರಗತಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಇಲ್ಲಿ ನೋಡ್ರಿ. इस वाक्य के रिक्त स्थान पर रेखांकित शब्द का उपयुक्त विलोम शब्द कौन सा होगा ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಇದು ಯಾವ ಟಾಪಿಕ್ ನಿಂದ ಪ್ರಶ್ನೆ ಬಂದಿದೆ ಅಂತಂದ್ರೆ ವಿಲೋಮ ಶಬ್ದ, ವಿರುದ್ಧಾರ್ಥಕ ಶಬ್ದದಿಂದ ಈ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡ್ರಿ ಸೆಂಟೆನ್ಸ್, भारत में कहीं अतिवृष्टि से बाढ़ आती है तो कहीं डैश से सूखा पड़ता है ಅಂತ ಹೇಳಿ ಇದೆ. ಹೌದಾ? ಅತಿವೃಷ್ಟಿ ಶಬ್ದದ ವಿಲೋಮ ಶಬ್ದ ಕಂಡು ಹಿಡಿಯಕ್ಕೆ ಹೇಳಿದ್ದಾರೆ. ನೋಡಿ ಆಪ್ಷನ್ ಎ ಲಘು ವೃಷ್ಟಿ, ಆಪ್ಷನ್ ಬಿ ಅನಾವೃಷ್ಟಿ, ಆಪ್ಷನ್ ಸಿ ವೃಷ್ಟಿ, ಆಪ್ಷನ್ ಡಿ ಸುವರಿಷ್ಟಿ ಅಂತ ಹೇಳಿ ಇದೆ. ಹೌದಾ? ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಆಗಿದೆ. ಅತಿವೃಷ್ಟಿ ಶಬ್ದದ ವಿಲೋಮ ಶಬ್ದ ಅನಾವೃಷ್ಟಿ ಆಗ್ತದೆ. ಹೌದಾ? ಅನಾವೃಷ್ಟಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗಿದೆ. ಅತಿವೃಷ್ಟಿಗೆ ಅನಾವೃಷ್ಟಿನೇ ಏಕೆ ವಿಲೋಮ ಶಬ್ದ ಆಯಿತು ಅಂತಂದ್ರೆ ವಿಲೋಮ ಶಬ್ದಕ್ಕೆ ಕೆಲವೊಂದು ನಿಯಮಗಳಿದ್ದಾವೆ. ಆ ನಿಯಮಗಳ ಪ್ರಕಾರವೇ ಶಬ್ದಗಳು ವಿಲೋಮವಾಗ್ತವೆ, ಪರಿವರ್ತನೆಯನ್ನು ಹೊಂದ್ತವೆ. ಸೊ ಆ ಎಲ್ಲಾ ನಿಯಮಗಳನ್ನು ನಾವು ಥಿಯರಿ ಕ್ಲಾಸ್ ನಲ್ಲಿ ಕವರ್ ಮಾಡಿದ್ದೇವೆ. ಅಲ್ಲಿ ನೀವು ಡೀಟೇಲ್ ಆಗಿ ನೋಡ್ಕೊಳ್ಬಹುದು. ಹೌದಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಕರಣ್ ಖಾನೆ ಬೀಚ್ ಮಿಠಾಯಿ ಲಾಯಾ ಅಂತ ಹೇಳಿ ಇದೆ. ಹೌದಾ? ಕರಣ್ ಖಾನೆ ಬೀಚ್ ಮಿಠಾಯಿ ಲಾಯಾ. उपरोक्त वाक्य में कारक संबंधी पहचान कारक ಸಂಬಂಧಿ ತ್ರುಟಿ ಪಹಚಾನ್ ಕರ್ ನಿಮ್ನಲಿಖಿತ ಮೇ ಸೆ ಶುದ್ಧ ವಾಕ್ಯ ಚುನಿಯೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಮೇಲ್ಗಡೆ ಕೊಟ್ಟಿರುವಂತಹ ಸೆಂಟೆನ್ಸ್ ನಲ್ಲಿ ಕಾರಕ ಸಂಬಂಧಿ ತ್ರುಟಿ ಇದೆ. ಆ ಸಂಬಂಧ ತ್ರುಟಿ ಇರುವಂತದನ್ನ ಕೆಳಗಡೆ ಆಪ್ಷನ್ ನಲ್ಲಿ ನಾವು ಪರಿಪೂರ್ಣಗೊಳಿಸಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಅವರು. ಅಂತಂದ್ರೆ ಆ ತ್ರುಟಿಯನ್ನು ತೆಗೆದು ಹಾಕಲಾಗಿದೆ, ಶುದ್ಧವಾದಂತಹ ವಾಕ್ಯವನ್ನ ಬರೆಯಲಾಗಿದೆ. ಆ ವಾಕ್ಯವನ್ನ ನೀವು ಚಯನ್ ಮಾಡ್ರಿ, ಆಯ್ಕೆ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ, करण खाने बाद मिठाई लाया, ऑप्शन ए. ऑप्शन बी, करण खाने की मिठाई लाया. ऑप्शन सी, करण खाने के लिए मिठाई लाया. ऑप्शन डी, करण खाना साथ मिठाई लाया ಅಂತ ಹೇಳಿ ಇದೆ. ಆಪ್ಷನ್ ಸಿ ನೋಡ್ರಿ, ಕರಣ್ ಖಾನೆ ಕೆ ಲಿಯೆ ಮಿಠಾಯಿ ಲಾಯಾ, ಇದು ಸರಿಯಾದಂತಹ ಆಯ್ಕೆ ಆಗುತ್ತದೆ. ಹೌದಾ? ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಕರಣ್ ಖಾನೆ ಕೆ, ಇಲ್ಲಿ ಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತದ್ದು, ಇದೇ ಗೇಮ್ ಚೇಂಜರ್ ಆಗಿದೆ. ಹೌದಾ? ಸೊ ಕರಣ್ ಖಾನೆ ಕೇಳಿ ಮಿಠಾಯಿ ಲಾಯ ಅಂತಂದ್ರೆ ಕಾರಕದ ಬಗ್ಗೆ ನಾವು ಅಧ್ಯಯನ ಮಾಡ್ಕೋಬೇಕು. ಹೌದಾ? ಕಾರಕ ಚಿಹ್ನೆಗಳಂತ ಹೇಳ್ತೀವಿ. ಕರ್ತಾನೆ, ಕರ್ಣಕೋ, ಕರ್ತಾನೆ, ಕರ್ಮಕೋ, ಕರ್ಣಸೆ, ಈ ರೀತಿ ನಾವು ಅಂತಂದ್ರೆ ಕಾರಕ ಚಿಹ್ನೆಗಳನ್ನ ಅಧ್ಯಯನ ಮಾಡ್ತೇವೆ. ಥಿಯರಿ ಕ್ಲಾಸ್ ನಲ್ಲಿ
ಈ ಕರ್ತ ಕಾರಕ ಚಿಹ್ನೆನ ಥೆರಿ ಕ್ಲಾಸ್ ಇದೆ, ಸೊ ಅದನ್ನ ನೀವು ನೋಡ್ಕೊಳ್ಬಹುದು. ಇಲ್ಲಿ ಉತ್ತರ ಏನಾಗಿದೆ ಅಂತಂದ್ರೆ ಕರಣ್ ಖಾನೆ ಕೆ ಲಿಯೆ ಮಿಠಾಯಿ ಲಾಯ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಸುನೈನಾ ಖಾನಾ ಖಾ ರಹಿ ಹೈ, ಹೌದಾ, ಉಪರೋಕ್ತ ವಾಕ್ಯ का ಭಾವವಾಚ್ಯ ರೂಪಾಂತರಣ ಹೋಗಾ. ಕೀವರ್ಡ್ ಏನಿದೆ ಇಲ್ಲಿ ಭಾವವಾಚ್ಯ ರೂಪಾಂತರಣ, ಹೌದಾ. ಇದರಲ್ಲಿ ಭಾವವಾಚ್ಯ, ಇಡೀ ಸೆಂಟೆನ್ಸ್ ಇಂಪಾರ್ಟೆಂಟ್ ಆಗಿಲ್ಲ, ಭಾವವಾಚ್ಯ ಎಲ್ಲಿದೆ ಅದನ್ನು ಕಂಡು ಹಿಡಿಯಕ್ಕೆ ಹೇಳಿದ್ದಾರೆ, ಹೌದಾ. ಸುನೈನಾ ಖಾನಾ ಖಾ ರಹಿ ಹೈ, ಈ ಸೆಂಟೆನ್ಸ್ ನಲ್ಲಿ ಭಾವವಾಚ್ಯ ಎಲ್ಲಿದೆ ಅದನ್ನ ನಾವು ಕಂಡು ಹಿಡಿಬೇಕಾಗಿದೆ. ಆಪ್ಷನ್ ಎ ಸುನೈನಾ ಖಾ ರಹಿ ಥಿ, ಆಪ್ಷನ್ ಬಿ ನೋಡ್ರಿ ಸುನೈನಾ ಸೆ ಖಾನಾ ನಹಿ ಖಾಯಾ ಜಾತಾ, ಆಪ್ಷನ್ ಸಿ ಸುನೈನಾ ಖಾನಾ ಖಾ ರಹಿ ಹೋಗಿ, ಆಪ್ಷನ್ ಡಿ ಸುನೈನಾ ಖಾನಾ ನಹಿ ಖಾ ರಹಿ ಅಂತ ಹೇಳಿ ಇದೆ, ಹೌದಾ. ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಆಗಿದೆ, ಹೌದಾ. ಸರಿಯಾದ ಆಯ್ಕೆ ಆಪ್ಷನ್ ಬಿ ಸುನೈನಾ ಖಾನಾ ಸುನೈನಾ ಸೆ ಖಾನಾ ನಹಿ ಖಾಯಾ ಜಾತಾ ಸರಿಯಾದಂತಹ ಆಯ್ಕೆ ಇದೆ, ಹೌದಾ. ನಹಿ ಖಾಯಾ ಜಾತಾ ಇಲ್ಲಿ ಭಾವ ವಾಚ್ಯ ರೂಪಾಂತರಣವಾಗಿದೆ, ಹೌದಾ. ನೆಕ್ಸ್ಟ್ ನೋಡ್ರಿ, दिए गए शब्दों में से उचित शब्द से ವಾಕ್ಯ ಪೂರ್ಣ ಕರೆ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ. ಕೆಳಗಡೆ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳ ಅದು ಸೆಂಟೆನ್ಸ್ ಆಗಿದೆ. ಕೆಳಗಡೆ 4 ಆಪ್ಷನ್ ಕೂಡ ನೀಡಲಾಗಿದೆ. ಆ ಆಪ್ಷನ್ ನಲ್ಲಿ ಸರಿ ಹೊಂದುವಂತಹ ಶಬ್ದವನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಆ ಸೆಂಟೆನ್ಸ್ ಅನ್ನು ಪೂರ್ಣಗೊಳಿಸ್ರಿ ಅಂತ ಹೇಳಿ ಹೇಳಿದ್ದಾರೆ, ಹೌದಾ. ನೋಡ್ರಿ, ವೈದ್ಯ ಜಿ ಡ್ಯಾಶ್ ದೇಖಕರ್ ಇಲಾಜ್ ಕರ್ತೆ ಹೇ, ಆಪ್ಷನ್ ನೋಡ್ರಿ, ಆಪ್ಷನ್ ಎ ನಾರಿ, ಆಪ್ಷನ್ ಬಿ ನೀಡ್, ಆಪ್ಷನ್ ಸಿ ನೀರ, ಆಪ್ಷನ್ ಡಿ ನಾಡಿ ಅಂತ ಹೇಳಿ ಇದೆ, ಹೌದಾ. ಇಲ್ಲಿ ನಾಡಿ ಸರಿಯಾದಂತಹ ಆಯ್ಕೆಯಾಗಿದೆ, ಹೌದಾ, ಆಪ್ಷನ್ ಡಿ, ಹೌದಾ. ವೈದ್ಯ ಜಿ ನಾಡಿ ದೇಖಕರ್ ಇಲಾಜ್ ಕರ್ತೆ ಹೇ, ವೈದ್ಯರು ಏನ್ ಮಾಡ್ತಾರೆ ಅಂತಂದ್ರೆ ನಾಡಿಯನ್ನು ನೋಡಿದ್ರ ಮುಖಾಂತರ ದೇಹದ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಮೀನಿಂಗ್ ಅನ್ನ ಕೊಡ್ತದೆ ಆ ಸೆಂಟೆನ್ಸ್, ಹೌದಾ. ನೆಕ್ಸ್ಟ್ ನೋಡ್ರಿ, ಟಿಪ್ಪಸ್ ಭಿಡಾನ ಮುಹಾವರೆ ಕಾ ಅರ್ಥ ಹೋಗಾ, ಈ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತಂದ್ರೆ ಮುಹಾವರೆಗೆ ಸಂಬಂಧಪಟ್ಟಂತಹ ಟಾಪಿಕ್ ನಿಂದ ಬಂದಿರುವಂತಹ ಪ್ರಶ್ನೆ ಇದಾಗಿದೆ, ಹೌದಾ. ಟಿಪ್ಪಸ್ ಭಿಡಾನ ಅನ್ನುವಂತಹ ಒಂದು ಸೆಂಟೆನ್ಸ್ ಇದೆ, ಮುಹಾವರ ಇದೆ. ಆ ಮುಹಾವರೆ ಅರ್ಥ ಕೆಳಗಡೆ 4 ಆಪ್ಷನ್ಗಳಲ್ಲಿ ಇದ್ದಾವೆ, ಯಾವುದು ಸೂಕ್ತವಾಗಿದೆ ಅದನ್ನು ನಮಗೆ ಆಯ್ಕೆ ಮಾಡಬೇಕಾಗಿದೆ. ಆಪ್ಷನ್ ಎ ನೋಡ್ರಿ ಸಿಫಾರಿಶ್ ಕರ್ನಾ, ಆಪ್ಷನ್ ಬಿ ಅಕ್ಲ್ ಲಗಾನಾ, ಆಪ್ಷನ್ ಸಿ ಲೋಗೋं को आपस में लड़वाना, ಆಪ್ಷನ್ ಡಿ ನೈ ಯೋಜನಾ ಬನಾನ ಅಂತ ಹೇಳಿ ಇದೆ, ಹೌದಾ. ಟಿಪ್ಪಸ್ ಭಿಡಾನ, ಹೌದಾ, ಟಿಪ್ಪಸ್ ಭಿಡಾನ ಅಂತಂದ್ರೆ ಒಂಥರ ರಿಕ್ವೆಸ್ಟ್ ಮಾಡುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ. ಸೊ ಯಾವುದೋ ಒಂದು ಕಾರ್ಯಾಲಯಕ್ಕೆ ಹೋಗಿದ್ದೀರ ಅಂತಂದ್ರೆ ಅಲ್ಲಿ ನಿಮ್ ಕೆಲಸ ಆಗ್ಬೇಕಂತಂದ್ರೆ ಮೇಲಾಧಿಕಾರಿಗಳಿಗೆ ಅಥವಾ ಉಚ್ಚಾಧಿಕಾರಿಗಳಿಗೆ ರಿಕ್ವೆಸ್ಟ್ ಅನ್ನು ಮಾಡ್ತೀರಿ ಅಂತಂದ್ರೆ ನಿಮ್ ಕೆಲಸ ಆಗುವುದಕ್ಕೋಸ್ಕರ ಒಂದು ಉಚಿತವಾದಂತ ಯುಕ್ತಿ ಪ್ರಯತ್ನವನ್ನು ಮಾಡ್ತಿರಲ್ಲ, ಅದೇ ಟಿಪ್ಪಸ್ ಭಿಡಾನ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ. ಇಲ್ಲಿ ನೋಡ್ರಿ ಆಪ್ಷನ್ ಎ ಸಿಫಾರಿಶ್ ಕರ್ನ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗಿದೆ. ಟಿಪ್ಪಸ್ ಭಿಡಾನ ಮುಹಾವರೆದ ಸರಿಯಾದ ಅರ್ಥ ಏನಾಗ್ತದೆ ಅಂತಂದ್ರೆ ಸಿಫಾರಿಶ್ ಕರ್ವಾನ ಅಂತ ಹೇಳಿ ಆಗುತ್ತೆ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ನಲಿಖಿತ್ ವಾಕ್ಯಕ್ಕೆ ಕಿಸ್ ಖಂಡ ಮೇ ಅಶುದ್ಧಿ ಹೈ, ಕೆಳಗಡೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಆ ವಾಕ್ಯದ ಯಾವ ಭಾಗದಲ್ಲಿ ತ್ರುಟಿ ಇದೆ ಅದನ್ನು ಕಂಡು ಹಿಡೀರಿ ಅಂತ ಹೇಳಿ ಹೇಳಿದ್ದಾರೆ, ಹೌದಾ. ನೋಡ್ರಿ, ಗೌತಮ್ ಬುದ್ಧನೇ ಪಾಲಿ ಭಾಷಾ ಮೇ ಉಪದೇಶ ದಿಯಾ, ಹೌದಾ. ಗೌತಮ ಬುದ್ಧರವರು ಪಾಳಿ ಭಾಷೆಯಲ್ಲಿ ಉಪದೇಶವನ್ನ ನೀಡಿದರು ಅಂತ ಹೇಳಿ ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸ್ ನಲ್ಲಿ ಎಲ್ಲಿ ತ್ರುಟಿ ಇದೆ ಅಂತ ಹೇಳಿ ಕಂಡು ಹಿಡಿಬೇಕಾಗಿದೆ. ತ್ರುಟಿ ಶಬ್ದದಲ್ಲಿ ಅಥವಾ ಸೆಂಟೆನ್ಸ್ ನಲ್ಲೇ ಇರ್ಬೇಕಂತೇನಿಲ್ಲ, ತ್ರುಟಿ ಕೆಲವೊಂದು ಸಮಯದಲ್ಲಿ ಅತಿ ಸೂಕ್ಷ್ಮವಾಗಿರ್ತದೆ ಅಂತಂದ್ರೆ ತಪ್ಪುಗಳು, ಹೌದಾ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ತದೆ, ಇಲ್ಲಿಯೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಹೌದಾ. ನೋಡ್ರಿ, ಆಪ್ಷನ್ ಎ ಭಾಷಾ, ಆಪ್ಷನ್ ಬಿ ಉಪದೇಶ್, ಆಪ್ಷನ್ ಸಿ ದಿಯಾ, ಆಪ್ಷನ್ ಡಿ ಪಾಲಿ ಅಂತ ಹೇಳಿ ಇದೆ, ಹೌದಾ. ಭಾಷಾ ಕರೆಕ್ಟ್ ಆಗಿ ಇದೆ, ಉಪದೇಶ್ ಕರೆಕ್ಟ್ ಆಗಿದೆ, ದಿಯಾ ಶಬ್ದ ಕೂಡ ಕರೆಕ್ಟ್ ಆಗಿದೆ, ಆದರೆ ಪಾಲಿ ಶಬ್ದ ಕರೆಕ್ಟ್ ಆಗಿ ಬರ್ದಿಲ್ಲ ಅವರು, ಹೌದಾ. ಏನಿದ್ದಾರೆ, ಪಾಲಿಯನ್ನ ನಾವು ರಸ್ವವಾಗಿ ಬರಿಬೇಕು, ಹೌದಾ. ಪಾಲಿ ರಸ್ವ ಆಗ್ತದೆ, ಹೌದಾ. ಸೊ ಗೌತಮ್ ಬುದ್ಧನೇ ಪಾಲಿ ಭಾಷಾ ಮೇ ಕ್ಯಾ ದಿಯಾ ಉಪದೇಶ ದಿಯಾ, ಹೌದಾ. ಜಿಕೆ ಪಾಯಿಂಟ್ ಆಫ್ ನಿಂದ ಕೂಡ ಗೌತಮ್ ಬುದ್ಧರವರು ಯಾವ ಭಾಷೆಯಲ್ಲಿ ಉಪದೇಶವನ್ನು ನೀಡಿದರು ಅಂತ ಹೇಳಿ ಜಿಕೆ ಕ್ವಶನ್ ಕೇಳಬಹುದು, ಅದು ಪಾಳಿ ಭಾಷೆ ಒಳಗ ಅಂತ ಹೇಳಿ ನಾವು ಹೇಳ್ಕೊಳ್ಬಹುದು, ಹೌದಾ. ಸೊ ಹಿಂದಿ ಒಳಗ ಳ ಅಕ್ಷರದ ಪ್ರಯೋಗವನ್ನು ಮಾಡಂಗಿಲ್ಲ, ಅವರು ಉಚ್ಚಾರಣೆ ಮಾಡಂಗಿಲ್ಲ, ಲ ಅಂತ ಹೇಳಿ ಮಾಡ್ತಾರೆ, ಹಾಗಾಗಿ ಇಲ್ಲಿ ಪಾಲಿ ಕರೆಕ್ಟ್ ಆಗಿದೆ, ಆಪ್ಷನ್ ಡಿ ಸರಿಯಾದಂತಹ ಉತ್ತರವಾಗಿದೆ. नेक्स्ट नोड्री, वाक्य में रेखांकित अंश के लिए उचित मुहावरा दिए गए विकल्पों में से चुनिए, हौदा. ಕೆಳಗಡೆ ಒಂದು
ಮುಹಾವರೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಕೆಳಗಡೆ ವಾಕ್ಯ ಒಳಗ ಒಂದು ಮುಹಾವರೆಯನ್ನು ನೀಡಿದ್ದಾರೆ, ಅದಕ್ಕೆ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಸೊ ಆ ರೇಖಾಂಕಿತ ಖಂಡಕ್ಕೆ ಅಂತಂದ್ರೆ ಆ ಮುಹಾವರೆಗೆ ಕೆಳಗಡೆ ಮೀನಿಂಗ್ ಅನ್ನು ಕೂಡ ನೀಡಿದ್ದಾರೆ, ಸರಿಯಾದದ್ದನ್ನ ಆಯ್ಕೆ ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ. ಹೌದಾ? ಸೊ ಅಗೇನ್ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತಂದ್ರೆ ಮುಹಾವರೆ ಟಾಪಿಕ್ ನಿಂದ ಬಂದಿದೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಕಿಸ್ ಕಾಮ್ ಕೆ ಹೋ, ಇದು ಮುಹಾವರೆ ಆಗಿದೆ. ಇದರ ಅರ್ಥ ಆಪ್ಷನ್ ಎ ಕೋಡ್ ಮೇ ಖಾಜ್, ಆಪ್ಷನ್ ಬಿ ಕಿಸ್ ಮರ್ಜ್ ಕಿ ದವಾ, ಆಪ್ಷನ್ ಸಿ ಕೊಲ್ಹು ಕಾ ಬೈಲ್, ಆಪ್ಷನ್ ಡಿ ಕೂಪ್ ಮುಂಡಕ್ ಅಂತ ಹೇಳಿ ಇದೆ. ಹೌದಾ? ಸೊ ಕಿಸ್ ಕಾಮ್ ಕೆ ಹೋ ಅನ್ನುವಂತಹ ಮುಹಾವರೆದ ಸರಿಯಾದ ಮೀನಿಂಗ್ ಏನಾಗ್ತದೆ ಅಂತಂದ್ರೆ ಆಪ್ಷನ್ ಬಿ ಕಿಸ್ ಮರ್ಜ್ ಕಿ ದವಾ ಅಂತಂದ್ರೆ ಆಪ್ ಕಿಸ್ ಕಾಮ್ ಕೆ ಹೋ, ಆಪ್ ಕಿಸ್ ಮರ್ಜ್ ಕಿ ದವಾ ಹೋ ಅಂತ ಹೇಳಿ ಬಳಸಲಾಗ್ತದೆ. ಅಂತಂದ್ರೆ ಯಾವುದ್ರದ ನೀವು ಅಂತಂದ್ರೆ ಪರಿಹಾರವಾಗಿದ್ದೀರಿ ಅಂತ ಮೀನಿಂಗ್ ಅನ್ನು ಕೊಡ್ತದೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, सरस्वती के पर्यायवाची शब्द से वाक्य की पूर्ति कीजिए ಅಂತ ಹೇಳಿ ಇದೆ. ಹೌದಾ? ಸರಸ್ವತಿ ಶಬ್ದ ಇದೆ, ಈ ಸರಸ್ವತಿ ಶಬ್ದದ ಪರ್ಯಾಯವಾಚಿ ಶಬ್ದ ನಮಗೆ ಕಂಡು ಹಿಡಿಬೇಕಾಗಿದೆ. ಹೌದಾ? ಸೊ ಪರ್ಯಾಯವಾಚಿ ಕೆಳಗಡೆ ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸ್ ಅನ್ನ ಪರ್ಯಾಯವಾಚಿ ಶಬ್ದವನ್ನ ಕಂಡು ಹಿಡಿಯೋದ್ರ ಮುಖಾಂತರ ಫುಲ್ಫಿಲ್ ಮಾಡಬೇಕಾಗಿದೆ. ನೋಡ್ರಿ, ಪ್ರಾತಃ ಕಾಲ ಡ್ಯಾಶ್ ಕಾ ಸ್ತ್ರೋತ ಪಡಿಯೆ ಅಂತ ಹೇಳಿ ಇದೆ. ಆಪ್ಷನ್ ನೋಡ್ರಿ, ಎ ಧಾತ್ರಿ, ಬಿ ಕಾಂತಾ, ಸಿ ಶಾರದಾ, ಆಪ್ಷನ್ ಡಿ ಉಮಾ ಅಂತ ಹೇಳಿ ಇದೆ. ಹೌದಾ? ಪ್ರಾತಃ ಕಾಲ ಶಾರದಾ ಕಾ ಸ್ತ್ರೋತ ಪಡಿಯೆ, ಇದು ಸರಿಯಾದಂತಹ ಉತ್ತರ. ಹೌದಾ? ಸ್ತ್ರೋತ ಶಾರದಾ ದೇವಿ. ಹೌದಾ? ಸೊ ಶಾರದಾ ಸರಸ್ವತಿಯ ಪರ್ಯಾಯವಾಚಿ ಶಬ್ದವಾಗಿದೆ. ಸೊ ಮುಂಜಾನೆ ಅಥವಾ ಬೆಳಿಗ್ಗೆ ಶಾರದಾ ದೇವಿ ಅಥವಾ ಸರಸ್ವತಿ ದೇವಿಯ ಸ್ತೋತ್ರವನ್ನ ಪಠಣೆ ಮಾಡಬೇಕು ಅಥವಾ ಓದಬೇಕು ಅನ್ನುವಂತಹ ಮೀನಿಂಗ್ ಅನ್ನು ಅದು ಕೊಡ್ತದೆ. ಸೊ ಆಪ್ಷನ್ ಸಿ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ನಲಿಖಿತ ವಾಕ್ಯಕ್ಕೆ ಕಿಸ್ ಖಂಡ ಮೇ ತ್ರುಟಿ ಹೈ. ಕೆಳಗಡೆ ಅಗೇನ್ ಏನಂತಂದ್ರೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಆ ವಾಕ್ಯದ ಯಾವ ಭಾಗದಲ್ಲಿ ತ್ರುಟಿ ಇದೆ, ಅದು ಶಬ್ದ ಸಂಬಂಧಿ ಆಗಿರ್ಬಹುದು ಅಥವಾ ವರ್ತನೆ ಸಂಬಂಧಿ ಆಗಿರ್ಬಹುದು, ಯಾವುದೇ ಆಗಿರ್ಬಹುದು. ನಮ್ಗೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ತ್ರುಟಿಯನ್ನ ಕಂಡು ಹಿಡಿಬೇಕಾಗಿದೆ. ನೋಡ್ರಿ, ಜೀವನ್ और साहित्य का घोर संबंध है. ಹೌದಾ? ಜೀವನ್ और साहित्य का घोर संबंध है, ಇದೊಂದು ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸ್ ನ ಯಾವ ಭಾಗದಲ್ಲಿ ತ್ರುಟಿ ಇದೆ ಅದನ್ನು ನಮಗೆ ಕಂಡು ಹಿಡಿಬೇಕಾಗಿದೆ. ನೋಡಿ, ಆಪ್ಷನ್ ಎ ಸಂಬಂಧ, ಆಪ್ಷನ್ ಬಿ ಘೋರ, ಆಪ್ಷನ್ ಸಿ ಸಾಹಿತ್ಯ, ಆಪ್ಷನ್ ಡಿ ಜೀವನ್ ಅಂತ ಹೇಳಿ ಇದೆ. ಹೌದಾ? ಜೀವನ್ और साहित्य का घोर संबंध नहीं है, ಜೀವನ್ और ಸಾಹಿತ್ಯ का ಘನಿಷ್ಠ ಸಂಬಂಧ, ಆತ್ಮೀಯವಾದಂತಹ ಸಂಬಂಧವಾಗಿದೆ ಅಂತ ಹೇಳಿ ಇಲ್ಲಿ ಮೀನಿಂಗ್ ಅನ್ನು ಕೊಡ್ತದೆ. ಸೊ ಘೋರ ಶಬ್ದ ತೆಗೆದು ಇಲ್ಲಿ ಏನಾಗ್ಬೇಕಾಗಿತ್ತು ಅಂತಂದ್ರೆ ಘನಿಷ್ಠ ಆಗ್ಬೇಕು. ಜೀವನ್ और ಸಾಹಿತ್ಯ का ಘನಿಷ್ಠ ಸಂಬಂಧ. ಸೊ ಇಲ್ಲಿ ಘೋರದ ಬದಲಾಗಿ ಘನಿಷ್ಠ ಬರಬೇಕಾಗಿತ್ತು, ಘನಿಷ್ಠ ಶಬ್ದ ಇಲ್ಲ. ಹಾಗಾಗಿ ಈ ಸೆಂಟೆನ್ಸ್ ನ ಈ ಭಾಗದಲ್ಲಿ ತ್ರುಟಿ ಇದೆ. ಸೊ ತ್ರುಟಿ ಇರುವಂತ ಶಬ್ದ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಅಥವಾ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ನೋಡ್ರಿ, ವಹ ವ್ಯಕ್ತಿ ಜೋ ವಿದ್ಯಾರ್ಥಿಯೋं को पढ़ाने का काम कार्य करता है ವಾಕ್ಯಾಂಶ ಕೆ ಲಿಯೆ ಸಾರ್ಥಕ್ ಶಬ್ದ ಹೈ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂತಂದ್ರೆ ಅನೇಕ ಶಬ್ದಕ್ಕೆ ಏಕ್ ಶಬ್ದ ಟಾಪಿಕ್ ನಿಂದ ಬಂದಿದೆ. ವಹ ವ್ಯಕ್ತಿ ಜೋ ವಿದ್ಯಾರ್ಥಿಯೋं को पढ़ाने का काम करता है ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಓದಿಸುವಂತಹ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗೆ ಏನಂತ ಕರಿತೀವಿ ಒಂದೇ ಶಬ್ದದಲ್ಲಿ ಅಂತಂದ್ರೆ ಆಪ್ಷನ್ ಬಿ ನಲ್ಲಿದೆ, ಶಿಕ್ಷಕ್. ಹೌದಾ? ಅತ್ಯಂತ ಈಸಿ ಆಗಿರುವಂತಹ ಪ್ರಶ್ನೆ ಇದಾಗಿದೆ. ಹೌದಾ? ಸೊ ಶಿಕ್ಷಕ್ ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಲಡ್ಕಿಯೋಂ ಕಾ ಸಮೂಹ ಅಂತ ಹೇಳಿ ಇದೆ. ಹೌದಾ? ಏನು ಅಂಡರ್ಲೈನ್ ಯಾವುದಕ್ಕೆ ಮಾಡಿದ್ದಾರೆ ಅವರು? ಸಮೂಹ. ಆದ್ರೆ ಪದ ಕೀವರ್ಡ್ ಆಗಿದೆ. ಹೌದಾ? ರೇಖಾಂಕಿತ ಪದ ಸಮೂಹ ಕೆ ಬದಲೆ ಉಪಯುಕ್ತ ಶಬ್ದ ಕಾ ಪ್ರಯೋಗ ಕೀಜಿಯೆ. ಹೌದಾ? ಮೇಲ್ಗಡೆ ಕೊಟ್ಟಿರುವಂತಹ ವಾಕ್ಯದೊಳಗ ಏನ್ ಮಾಡಿದ್ದಾರೆ? ಸಮೂಹ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನ ರೇಖಾಂಕಿತ ಅಂತ ಹೇಳಿ ಕರೀತಾರೆ. ಹೌದಾ? ಸೊ ಸಮೂಹಕ್ಕೆ ಬದಲೆ ಉಪಯುಕ್ತ ಶಬ್ದ ಕಾ ಪ್ರಯೋಗದಿಂದ ಸಮೂಹ ಶಬ್ದದ ಬದಲಾಗಿ ಬೇರೆ ಶಬ್ದವನ್ನು ಬಳಕೆ ಮಾಡ್ರಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ನೋಡ್ರಿ, ಲಡ್ಕಿಯೋಂ ಕಾ ಸಮೂಹ, ಸಮೂಹದ ಜಾಗದಲ್ಲಿ ಯಾವ ಶಬ್ದ ಇಡಲು ಯೋಗ್ಯವಾಗಿದೆ ನಮಗೆ ನೋಡ್ಬೇಕಾಗಿದೆ ಇಲ್ಲಿ. ಆಪ್ಷನ್ ಎ ರೇವಡ್, ಆಪ್ಷನ್ ಬಿ ಢೇರ, ಆಪ್ಷನ್ ಸಿ ಟುಕಡ, ಆಪ್ಷನ್ ಡಿ ಗಠರ್ ಅಂತ ಹೇಳಿ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆಯಾಗಿದೆ. ಲಡ್ಕಿಯೋಂ ಕಾ ಸಮೂಹ ಅಂತ ಹೇಳ್ಬಹುದು,
ಲಡ್ಕಿಯೋं का ಗಠರ್ ಅಂತ ಕೂಡ ಹೇಳ್ಬಹುದು. ರೇವಡ ಢೇರ ಟುಕಡ ಅಂತ ಹೇಳಿ ಆಗಂಗಿಲ್ಲ. ಸೊ ಟುಕಡ ಅಂತಂದ್ರೆ ಒಂದು ಭಾಗ ಅಂತ ಹೇಳಿ ಹೇಳ್ಬಹುದು. ಢೇರ್ ಅಂತಂದ್ರೆ ಒಂದು ಗುಂಪಿ ಅಂತ ಕೂಡ ಹೇಳ್ಬಹುದು. ಸೊ ಬೇರೆ ಬೇರೆ ಮೀನಿಂಗ್ ಅನ್ನು ಕೊಡ್ತವೆ. ಆದ್ರೆ ಲಡ್ಕಿಯೋं का ಸಮೂಹ ಇದರ ಸರಿಯಾದಂತಹ ಸಮೂಹ ಶಬ್ದದ ಇನ್ನೊಂದು ಶಬ್ದ ಏನಿದೆ ಅಂತಂದ್ರೆ ಗಠರ್ ಆಗಿದೆ. ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಶರೀರ್ ಕಾ ಕೋಯಿ ಭಾಗ್ ವಾಕ್ಯಾಂಶ ಕೆ ಲಿಯೆ ಉಚಿತ ಶಬ್ದ ಬತಾಯಿಯೆ ಅಂತ ಹೇಳಿ ಇದೆ. ಹೌದಾ, ಶರೀರ್ ಕಾ ಕೋಯಿ ಭಾಗ್, ಹೌದಾ, ಇದೇನಿದೆ ಅನೇಕ ಶಬ್ದಕ್ಕೆ ಲಿಯೆ ಏಕ್ ಶಬ್ದ ಆಗಿರುವಂತಹ ಒಂದು ಟಾಪಿಕ್ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ. ಹೌದಾ, ಶರೀರ್ ಕಾ ಕೋಯಿ ಭಾಗ್, ಆಪ್ಷನ್ ಎ ನೋಡ್ರಿ ಅವಯವ, ಆಪ್ಷನ್ ಬಿ ಅಭಿನ್ನ, ಆಪ್ಷನ್ ಸಿ ಕೃಷಾಂಗ, ಆಪ್ಷನ್ ಡಿ ದೃಷ್ಟಿ ಆಗಿದೆ. ಹೌದಾ, ಸೊ ಇಲ್ಲಿ ಶರೀರ್ ಕಾ ಕೋಯಿ ಭಾಗ್ ಅಂದ್ರೆ ಶರೀರದ ಯಾವುದಾದ್ರೂ ಒಂದು ಭಾಗ, ಯಾವುದೇ ಒಂದು ಭಾಗ. ಹೌದಾ, ಸೊ ಅದ ಆಪ್ಷನ್ ಎ ಏನಾಗಿದೆ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಎ ಅವಯವ. ಶರೀರ್ ಕಾ ಕೋಯಿ ಭಾಗ್ ಅಂತಂದ್ರೆ ಮೀನಿಂಗ್ ಏನ್ ಕೊಡ್ತು ಅಂದ್ರೆ ಅವಯವ. ಹೌದಾ, ಸೊ ಶರೀರ ಅಂತಂದ್ರೆ ದೇಹ, ತನ, ಇವೆಲ್ಲ ಪರ್ಯಾಯವಾಚಿ ಶಬ್ದಗಳು. ಅವಯವ ಕೂಡ ಅದರದೇ ಪರ್ಯಾಯವಾಚಿ ಆಗಿರುವಂತ ಶಬ್ದ. ಹೌದಾ, ಸೊ ಶರೀರ್ ಕಾ ಕೋಯಿ ಭಾಗ ವಾಕ್ಯಾಂಶ ಕೆ ಲಿಯೆ ಉಚಿತ ಶಬ್ದ ಬನೇಗಾ ಅವಯವ. ಹೌದಾ, ನೆಕ್ಸ್ಟ್ ಅಭಿನ್ನ, ಕೃಷಾಂಗ, ದೃಷ್ಟಿ ಇವೆಲ್ಲ ಬೇರೆ ಪದಗಳಾಗಿದ್ದಾವೆ. ಹೌದಾ, ಅಭಿನ್ನ ಅಂತಂದ್ರೆ ಭಿನ್ನ ಮಾಡಕ್ಕೆ ಸಾಧ್ಯನೇವಾಗಿರುವಂತದ್ದು, ಅಟೂಟ ಅಂತ ಹೇಳಿ ಕೂಡ ಹೇಳ್ಬಹುದು. ಕೃಷಾಂಗ್ ಇದೆ, ಆಮೇಲೆ ದೃಷ್ಟಿ ಇದೆ. ದೃಷ್ಟಿ ಅಂತಂದ್ರೆ ಚಕ್ಷು, ನೇತ್ರ. ಹೌದಾ, ಈ ರೀತಿ ಮೀನಿಂಗ್ ಅನ್ನು ಕೊಡ್ತವೆ. ಇವೆಲ್ಲ ಮತ್ತೆ ಪರ್ಯಾಯವಾಚಿ ಶಬ್ದದಲ್ಲಿ ನೋಡ್ಕೊಳ್ಳೋಣ. ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ ಇದು ಕೂಡ ಆಗಿದೆ. ಯಾವ್ದಂತಂದ್ರೆ ಅನೇಕ ಶಬ್ದಕ್ಕೆ ಏಕ್ ಶಬ್ದ, ಎವರ್ ಗ್ರೀನ್. ಇದರ ಮೇಲೆ ಖಂಡಿತವಾಗಿ ಪ್ರಶ್ನೆಗಳು ಕೇಳ್ತಾನೆ ಬಂದಿದ್ದಾರೆ. ಹೌದಾ, ನೆಕ್ಸ್ಟ್ ನೋಡ್ರಿ, ನಿಮ್ನ में से किस वाक्य में उत्कंठा के सही पर्यायवाची शब्द का प्रयोग हुआ है ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ, ಸೊ ನಿಮ್ನಲಿಖಿತ में से ಕೆಳಗಡೆ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಏನ್ ಇಂಪಾರ್ಟೆಂಟ್ ಆಗಿದೆ ಉತ್ಕಂಠ ಶಬ್ದ. ಆ ಉತ್ಕಂಠ ಶಬ್ದದ ಸಮನಾರ್ಥಕ ಶಬ್ದ ಕೆಳಗಡೆ ನೀಡಿರುವಂತಹ 4 ಏನು ಸೆಂಟೆನ್ಸ್ ಇದಾವಲ್ಲ, ಅದರಲ್ಲಿ ಒಂದು ಸೆಂಟೆನ್ಸ್ ನಲ್ಲಿ ಉತ್ಕಂಠ ಶಬ್ದದ ಮೀನಿಂಗ್ ಇದೆ, ಪರ್ಯಾಯವಾಚಿ ಶಬ್ದ ಇದೆ. ಆ ಪರ್ಯಾಯವಾಚಿ ಶಬ್ದ ಕಂಡು ಹಿಡಿದ್ಬಿಟ್ಟೆ ಅಂತಂದ್ರೆ ಆ ಸೆಂಟೆನ್ಸ್ ಆಲ್ವೇಸ್ ಕರೆಕ್ಟ್ ಆಗಿರ್ತದೆ. ಹೌದಾ, ಇವಾಗ ನೋಡ್ರಿ ಆಪ್ಷನ್ ಎ नव्य में अब कोई लालसा शेष नहीं थी. हौदा, नेहा श्रेष्ठ गायिका है. सी रघु में उत्साह की कमी है. डी लता ने अपने उदारता की परिचय दिया ಅಂತ ಹೇಳಿ ಇದೆ. ಹೌದಾ, ಸೊ ನಮಗೆ ಏನ್ ಬೇಕಾಗಿದೆ ಮೀನಿಂಗ್ ಉತ್ಕಂಠ. ಉತ್ಕಂಠದ ಪರ್ಯಾಯವಾಚಿ ಶಬ್ದ ಏನಾಗಿದೆ ಅಂತಂದ್ರೆ ಲಾಲಸ ಆಗಿದೆ. ಹೌದಾ, ಲಾಲಸ ಉತ್ಕಂಠ ಶಬ್ದದ ಪರ್ಯಾಯವಾಚಿ ಶಬ್ದವಾಗಿದೆ. ಆ ಶಬ್ದ ಯಾವ ಸೆಂಟೆನ್ಸ್ ನಲ್ಲಿದೆ? ಆಪ್ಷನ್ ಎ ಇರುವಂತಹ ಸೆಂಟೆನ್ಸ್ ನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಆಯ್ಕೆ ಆಗ್ತದೆ. ಹೌದಾ, ಸೊ ಕೆಲವೊಮ್ಮೆ ಉತ್ಕಂಠಕ ಪರ್ಯಾಯವಾಚಿ ಶಬ್ದ ನಿಮ್ನಲಿಖಿತ ಶಬ್ದೊಮ್ಮೆ ಸೇ ಹೈ ಅಂತ ಹೇಳಿ ಕೂಡ ಕೊಡ್ಬಹುದು. ಸೊ ಇದು ಎಂತಂದ್ರೆ ಒಂಥರ ಟೈಮ್ ಹೆಚ್ಚಿಗೆ ಹೋಗ್ಲಿ ಪ್ರಶ್ನೆ ಓದೋದ್ರಲ್ಲಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋದು ಇರ್ತಾರೆ. ಆದ್ರೆ ನಮ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಉತ್ಕಂಠ ಶಬ್ದ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಉತ್ಕಂಠ ಶಬ್ದದ ಪರ್ಯಾಯವಾಚಿ, ಉತ್ಕಂಠ ಶಬ್ದದ ಶಬ್ದನೇ ಕೇಳಲಿ, ಸೆಂಟೆನ್ಸ್ ಕೇಳಲಿ, ಏನ್ ಬಿ ಕೇಳಲಿ, ನಮ್ಗೆ ಉತ್ಕಂಠ ಶಬ್ದದ ಪರ್ಯಾಯವಾಚಿ ಶಬ್ದ ಗೊತ್ತಿತ್ತಂದ್ರೆ ಈಸಿಯಾಗಿ ನಾವು ಉತ್ತರವನ್ನ ಮಾಡ್ಕೊಳ್ಬಹುದು. ಹೌದಾ, ನೆಕ್ಸ್ಟ್ ನೋಡ್ರಿ, पेड़ बढ़ता गया. पेड़ बढ़ता गया इस वाक्य में प्रयुक्त संयुक्त क्रिया. इस वाक्य में प्रयुक्त संयुक्त क्रिया का नाम बताइए ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಹೌದಾ, ಸೊ ಪೇಡ್ ಬರ್ತಾ ಗಯ ಸಂಯುಕ್ತ ಕ್ರಿಯಾ ಪದ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಸೊ ಕ್ರಿಯೆ ಬಗ್ಗೆ ಥಿಯರಿ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ, ಅಲ್ಲಿ ನೀವು ಇದನ್ನ ನೋಡ್ಕೊಳ್ಬಹುದು. ಇಲ್ಲಿ ನೋಡ್ರಿ, ऑप्शन ए नित्य बोधक संयुक्त क्रिया, ऑप्शन बी अवकाश बोधक संयुक्त क्रिया, ऑप्शन सी अनुमति बोधक संयुक्त क्रिया, ऑप्शन डी समाप्ति बोधक संयुक्त क्रिया ಅಂತ ಹೇಳಿ ಇದೆ. ಹೌದಾ, ಪೇಡ್ ಬಡ್ತಾ ಗಯ ಅಂತಂದ್ರೆ ಗಿಡ ಪ್ರತಿದಿನ ಬೆಳೀತಾ ಹೋಗ್ತದೆ. ಹೌದಾ, ಸೊ ವಾರಕ್ಕೊಮ್ಮೆ ಬೆಳಿಬೇಕು, ವರ್ಷಕ್ಕೊಮ್ಮೆ ಬೆಳಿಬೇಕಂತ ಏನಿಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋಗ್ತದೆ, ಅದು ಗಿಡದ ನೇಚರ್. ಸೊ ಹಾಗಾಗಿ ನಿತ್ಯ ಬೋಧಕ್ ಸಂಯುಕ್ತ ಕ್ರಿಯೆ ಆಗ್ತದೆ. ಹೌದಾ, ಅಂದ್ರೆ ದಿನನಿತ್ಯ ಅದು ಕ್ರಿಯೆ ನಡೀತಾ ಇದೆ. ಹೌದಾ, ಒಂದೇ ದಿನ ಕ್ರಿಯೆ ನಡೆದು ಅಥವಾ 8 ದಿವಸಗಾಗಿ ಸ್ಥಗಿತವಾಗಿ ಮತ್ತೆ ನಡೀತಾ ಇಲ್ಲ, ಇದು ಪ್ರತಿದಿನ ಕ್ರಿಯೆ ನಡೀತಾ ಇದೆ. ಹಾಗಾಗಿ ನಿತ್ಯ ಬೋಧಕ ಸಂಯುಕ್ತ ಕ್ರಿಯಾ ಅಂತ ಹೇಳಿ ಕರಿತೇವೆ. ಅವಕಾಶ ಬೋಧಕ ಸಂಯುಕ್ತ ಕ್ರಿಯಾ ಅಂತಂದ್ರೆ ಯಾವ ಕ್ರಿಯೆ ಒಳಗ ಅವಕಾಶಕ್ಕಾಗಿ
ಕಾಯ್ತಾ ಇರ್ತಾರೋ ಅಂತಹ ಕ್ರಿಯೆಗೆ ನಾವು ಅಂತಂದ್ರೆ ಅವಕಾಶ ಬೋಧಕ ಸಂಯುಕ್ತ ಕ್ರಿಯೆ ಅಂತ ಕರಿತೀವಿ. ಅನುಮತಿ ಬೋಧಕ ಕ್ರಿಯೆ ಅಂತಂದ್ರೆ ಯಾವುದೇ ಕ್ರಿಯೆ ಮಾಡೋದಕ್ಕಿಂತ ಮುಂಚೆ ಅನುಮತಿ ಅದಕ್ಕೆ ಬೇಕಾಗಿತ್ತು ಅಥವಾ ಅವಶ್ಯಕತೆ ಇತ್ತು ಅಂತ ಅದನ್ನ ಅನುಮತಿ ಬೋಧಕ ಸಂಯುಕ್ತ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇನ್ನ ಸಮಾಪ್ತಿ ಬೋಧಕ ಸಂಯುಕ್ತ ಕ್ರಿಯೆ ಅಂತಂದ್ರೆ ಕ್ರಿಯೆ ಮುಗ್ದಿದೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡೋಕೆ ಅಂತದನ್ನ ನಾವು ಬಳಸ್ತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಖಾನಾ ಹೋ ಗಯಾ, ಉಸ್ನೆ ಪढ़ लिया, ಖಾಯಾ ಪढ़ लिया ಇದೆಯಲ್ಲ, ಇವೇನ್ ಮೀನಿಂಗ್ ಕೊಡ್ತಾವ ಅಂತಂದ್ರೆ ಕ್ರಿಯೆ ಮುಗ್ದಿದೆ ಅಂತ ಹೇಳಿ ಏನ್ ಮೀನಿಂಗ್ ಕೊಡ್ತದೆ. ಸೊ ಹಾಗಾಗಿ ಇದು ಸಮಾಪ್ತಿ ಬೋಧಕ ಕ್ರಿಯೆ ಆಗಿದೆ. ಸೊ ಇಲ್ಲಿ ಇವೆಲ್ಲ ಥೆರಿ ಕ್ಲಾಸ್ ನಲ್ಲಿ ನೀವು ಅಧ್ಯಯನ ಮಾಡ್ರಿ. ಇವಾಗಿನ್ ಜಸ್ಟ್ ಏನ್ ತಿಳ್ಕೊಡ್ರಿ ಅಂತಂದ್ರೆ ಪೇಡ್ बढ़ता गया यह संयुक्त क्रिया नित्य बोधक संयुक्त क्रिया है. ಹೌದಾ? ನೆಕ್ಸ್ಟ್ ನೋಡ್ರಿ, ನಿಮ್ನಲಿಖಿತ ವಾಕ್ಯಾಂಶ के लिए उपयुक्त सार्थक शब्द है. ಮತ್ತೇನ್ ಬಂತ್ರಿ? ವಾಕ್ಯಾಂಶ ಅಂತಂದ್ರೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 3 ಪ್ರಶ್ನೆ ಯಾವ್ದ್ರ ರಿಲೇಟೆಡ್ ಕೇಳಿದ್ದಾರೆ ಅಂತಂದ್ರೆ ಅನೇಕ ಶಬ್ದಕ್ಕೆ ಏಕ ಶಬ್ದ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಷಯ. ಚೆನ್ನಾಗಿ ಅಧ್ಯಯನ ಮಾಡ್ರಿ. ನೋಡ್ರಿ, ಜೋ ಕಹಾ ನ ಜಾ ಸಕೆ. ಹೌದಾ? ಇದೊಂದು ಸೆಂಟೆನ್ಸ್ ಇದೆ. ಇದು ಅನೇಕ ಶಬ್ದಕ್ಕೆ ಏಕ ಶಬ್ದ ಅಂತಂದ್ರೆ ಅನೇಕ ಶಬ್ದ ಬಳಸೋದಕ್ಕಿಂತ ಬದಲಾಗಿ ಒಂದೇ ಶಬ್ದವನ್ನು ಬಳಸಿ ಅದು ಒಂದು ವಾಕ್ಯ ತರ ಮೀನಿಂಗ್ ಅನ್ನು ಕೊಡ್ಬೇಕು. ಅದೇನಂತಂದ್ರೆ ಜೋ ಕಹಾ ನ ಜಾ ಸಕೆ उसे क्या कहते हैं? ऑप्शन ए कहना, ऑप्शन बी कहानी, ऑप्शन सी अकथ्य, ऑप्शन डी कथन ಅಂತ ಹೇಳಿ ಇದೆ. जो कहा न जा सके उसे क्या कहते हैं? ಅಕಥ್ಯ ಅಂತಂದ್ರೆ ಯಾವುದು ಹೇಳಕ್ಕೆ ಆಗೋದಿಲ್ಲ ಅದನ್ನ ಅಕಥ್ಯ ಅಂತ ಹೇಳಿ ಕರಿತೀವಿ. ಹೌದಾ? जो कहा जा सके उसे ಕಥ್ಯ ಅಥವಾ ಕಥನ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಆಪ್ಷನ್ ಸಿ ಸರಿಯಾದಂತಹ ಆಯ್ಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ಸೊ ಇವಾಗ ಇಲ್ಲಿವರೆಗೆ ನಾವು ಪ್ರಶ್ನೆ ಸಂಖ್ಯೆ 1ರಿಂದ 15ವರೆಗೆ ವ್ಯಾಕರಣದ ವಿವಿಧ ಭಾಗಗಳಿಂದ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆದ್ರೆ ಇವಾಗ ಕ್ವಶನ್ ನಂಬರ್ 16ರಿಂದ 20ರವರೆಗೆ ಅಂತಂದ್ರೆ ಸುಮಾರು 5 ಪ್ರಶ್ನೆ ಏನಂತಂದ್ರೆ ಸ್ಪೆಸಿಫಿಕ್ ಆಗಿ ಈ ಒಂದು ಗದ್ಯಾಂಶದ ಮೇಲೆ ಕೇಳಲಾಗ್ತದೆ ಪ್ರಶ್ನೆ. ಹೌದಾ? ಸೊ ಅದರಲ್ಲಿ ಬೇರೆ 1ರಿಂದ 15 ಏನ್ ಕ್ವಶನ್ ಇದಾವಲ್ಲ, ಯಾವ ಟಾಪಿಕ್ ನಿಂದ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಅಷ್ಟು ನಿಖರವಾಗಿ ಹೇಳಕ್ ಆಗಂಗಿಲ್ಲ. ಅಂದ್ರೆ ಇದರ್ಲಿಂದಲೇ ಪ್ರಶ್ನೆ ಕೇಳ್ತಾರ ಅಂತ ಹೇಳಿ ಹೇಳಕ್ ಆಗಂಗಿಲ್ಲ. ಆದ್ರೆ ಇದು ಅಂತಹ ಈ ನಿಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಘಟ್ಟ ಅಂತ ಕೂಡ ಹೇಳ್ಬಹುದು ಇದನ್ನ. ಏನಂತಂದ್ರೆ ಇದು ಗದ್ಯಾಂಶ. ಈ ಗದ್ಯಾಂಶದಿಂದ ಫಿಕ್ಸ್ ಆಗಿ 5 ಕ್ವಶನ್ ಕೇಳಲಾಗ್ತದೆ. 5 × 2 10 ಮಾರ್ಕ್ಸ್ ಅನ್ನು ನಿಮ್ಗೆ ಪರೀಕ್ಷೆಯಲ್ಲಿ ಯಾವ್ದು ತಂದು ಕೊಡ್ತದೆ ಅಂತಂದ್ರೆ ಈ ಗದ್ಯಾಂಶವನ್ನು ತಂದು ಕೊಡ್ತದೆ. ಸೊ ಹಾಗಾಗಿ ಅತ್ಯಂತ ಹೆಚ್ಚು ನಿಮ್ಗೆ ಪ್ರಯತ್ನ ಮಾಡ್ಬೇಕಾಗಿರೋದು ಅಥವಾ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಯಾವ್ದು ಅಂತಂದ್ರೆ ಇದು ಗದ್ಯಾಂಶವಾಗಿದೆ. ಸೊ ಗದ್ಯಾಂಶ ಯಾವಾಗ್ಲೂ ಯಾವ್ದಾಗಿರುತ್ತೆ ಅಂದ್ರೆ ಗದ್ಯಾಂಶವನ್ನು 2ರಿಂದ 3 ಬಾರಿ ನೀವು ಓದ್ಬೇಕು. ಹೌದಾ? ಪ್ರಶ್ನೆಯನ್ನು ಬಿಡಿಸುವಾಗ ಅಲ್ಲಿ ಆ ಗದ್ಯಾಂಶದ ಮೀನಿಂಗ್ ಏನಿದೆ, ಯಾವುದರ ಆಧಾರದ ಮೇಲೆ ಗದ್ಯಾಂಶ ಕೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಯಾವ್ದ್ರ ಬೇಸ್ ಕೇಳ್ತಾ ಇದ್ದಾರೆ ಅಂದಾಗ ಆ ಬೇಸ್ ವೈಸೆ ನಿಮ್ಗೆ ಏನಂತಂದ್ರೆ ಪದಗಳಲ್ಲಿ ತುಂಬಿಕೊಳ್ಳಕ್ಕೆ ಈಸಿ ಆಗ್ತದೆ. ಹೌದಾ? ಸೊ ಮೊದಲನೇದಾಗಿ ಇದ್ರ ಮೀನಿಂಗ್ ಮತ್ತೆ ನೇಚರ್ ಅನ್ನು ನಾವು ಕಂಡು ಹಿಡ್ಕೊಳ್ಬೇಕು. ಹೌದಾ? ಇವಾಗ ನೋಡ್ರಿ, ಇಲ್ಲಿ निम्नलिखित गद्यांश में कुछ शब्दों को हटा दिया गया है. दिए गए विकल्पों की सहायता से रिक्त स्थानों की पूर्ति कीजिए. प्रत्येक संख्या के लिए सबसे उपयुक्त विकल्प का चयन करें ಅಂತ ಹೇಳಿ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಗದ್ಯಾಂಶ ಕೊಟ್ಟಿದ್ದಾರೆ ಪ್ಯಾಸೇಜ್. ಆ ಪ್ಯಾಸೇಜ್ ನಲ್ಲಿ ಸೆಂಟೆನ್ಸ್ ನ ಮಧ್ಯದೊಳಗೆ ಒಂದೊಂದು ಶಬ್ದವನ್ನು ತೆಗೆದು ಹಾಕಲಾಗಿದೆ. ಆ ತೆಗೆದು ಹಾಕಿರುವಂತ ಶಬ್ದದ ಜಾಗದಾಗ ನೀವೇನ್ ಮಾಡ್ರಿ ಅಂತಂದ್ರೆ ಕೆಳಗಡೆ ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದೇವೆ. ಸರಿಯಾದದನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಆ ಪ್ಯಾಸೇಜ್ ಅನ್ನ ಅಥವಾ ಗದ್ಯಾಂಶವನ್ನ ಪೂರ್ಣಗೊಳಿಸ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, मैत्री भाव सकारात्मक तथा डैश वर्ग में गिना जाता है. मित्रता ऐसा उपहार है जो डैश को प्राप्त होता है. सच्चा मित्र वही होता है जिसके कारण हमें कभी भी डैश ना हो. जब भी हमारे ऐसी कोई आदत होती है जिससे दूसरों को परेशानी होती है तो ऐसी आदत डैश में ही भलाई है. मनुष्य तो डैश प्राणी है ಅಂತ ಹೇಳಿ ಇದೆ. ಹೌದಾ? ಸೊ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಸರಿಯಾದಂತಹ ಶಬ್ದಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಇದನ್ನ ಫುಲ್ಫಿಲ್ ಮಾಡ್ಬೇಕಾಗಿದೆ. ನೋಡ್ರಿ, ಪ್ರಶ್ನೆ ಇದ್ರ ಮೇಲೆ ಯಾವ ರೀತಿ ಕೇಳಿದ್ದಾರೆ. ಸೊ 16, ಹೌದಾ? 16ನೇ ಕ್ವಶನ್ ನಂಬರ್. ಇಲ್ಲಿ ನೋಡ್ರಿ, रिक्त स्थान एक की पूर्ति के लिए सबसे उपयुक्त विकल्प का चयन करें. सबसे उपयुक्त ಅಂತಾರೆ 4 ಕೂಡ ಇದ್ದಾವೆ. 4ನೇ ಇಂಪಾರ್ಟೆಂಟ್ ಆಗಿದಾವೆ. 4 ಶಬ್ದಗಳಿದಾವೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಅಲ್ಲಿ ಸೂಟೇಬಲ್ ಆಗಿರುವಂತಹ
ಶಬ್ದವನ್ನ ನೀವು ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಸೊ ಮೊದಲನೇದು ನೋಡ್ರಿ, मैत्री भाव सकारात्मक तथा ಡ್ಯಾಶ್ ವರ್ಗ ಮೇ ಗಿನಾ ಜಾತಾ ಹೇ. ಮಿತ್ರತ್ವ ಅನ್ನುವಂಥದ್ದು, ಸ್ನೇಹ ಅನ್ನುವಂಥದ್ದು ಪಾಸಿಟಿವ್, ಹೌದಾ, ಸಕಾರಾತ್ಮಕ, ಹೌದಾ, ಧನಾತ್ಮಕ ಜೊತೆಗೆ ಡ್ಯಾಶ್ ವರ್ಗದೊಳಗ ಗಣನೆ ಮಾಡ್ಲಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ. ಹೌದಾ? ನೋಡ್ರಿ, ಮೈತ್ರತಾ ಭಾವ ಸಕಾರಾತ್ಮಕ ತಥಾ ಡ್ಯಾಶ್ ವರ್ಗ ಮೇ ಗಿನಾ ಜಾತಾ ಹೇ, ಅದು ಓದ್ಬೇಕು, ಕೆಳಗಡೆ ಆಪ್ಷನ್ ಓದ್ಬೇಕು, ಅಂದ್ರೆ ಈಸಿಯಾಗಿ ನಮಗೆ ಉತ್ತರ ಸಿಗ್ತದೆ. ಆಪ್ಷನ್ ಏನ್ ನೋಡ್ರಿ, ನಕಾರಾತ್ಮಕ, ಹೌದಾ, ಸಕಾರಾತ್ಮಕ ಅಂತ ಹೇಳಿ ಇಲ್ಲಿ ಸಕಾರಾತ್ಮಕ ಶಬ್ದ ಇದೆ, ಡೈರೆಕ್ಟ್ ಆಗಿ ನಕಾರಾತ್ಮಕ ಅಂತ ಹೇಳಿ ಆಯ್ಕೆ ಮಾಡ್ಬೇಕಂತ ಹೇಳಿ ಬಹಳ ಜನ ಹೇಳ್ತಾರೆ. ಆದ್ರೆ ಆ ರೀತಿ ಮಾಡಬಾರ್ದು. ಹೌದಾ? ಇಲ್ಲಿ ವಿರುದ್ಧಾರ್ಥಕ ಶಬ್ದ ನಮಗೆ ಕೇಳಿಲ್ಲ, ಉಚಿತವಾದಂತಹ ಶಬ್ದವನ್ನು ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಬಿ ನಿಮ್ನ, ಆಪ್ಷನ್ ಸಿ ಮಧ್ಯಮ, ಆಪ್ಷನ್ ಡಿ ಉಚ್ಚ. ಹೌದಾ? ಮಿತ್ರತಾ ಭಾವ ಸಕಾರಾತ್ಮಕ ತಥಾ ಉಚ್ಚ ವರ್ಗ ಮೇ ಗಿನಾ ಜಾತಾ ಹೇ, ಆಪ್ಷನ್ ಡಿ ಸರಿಯಾದಂತಹ ಉತ್ತರವಾಗಿದೆ. ಹೌದಾ? ಸೊ ಮಿತ್ರತ್ವ ಅನ್ನುವಂಥದ್ದು ಒಂದು ಧನಾತ್ಮಕ ಹಾಗೂ ಉಚ್ಚ ವರ್ಗ ಒಳಗ ಗಣನೆ ಮಾಡುವಂತದ್ದಾಗಿದೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡ್ತದೆ. ಹೌದಾ? ಸೊ ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ ಆಗಿದೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಮಿತ್ರತಾ ಭಾವ सकारात्मक तथा उच्च वर्ग में गिना जाता है. मित्रता ऐसा उपहार है जो डैश को ಪ್ರಾಪ್ತ ಹೋತಾ ಹೇ. ಮಿತ್ರತ್ವ ಅನ್ನುವಂಥದ್ದು ಎಂತಹ ಕೊಡುಗೆ ಆಗಿದೆ ಅಂತಂದ್ರೆ ಅದೊಂದು ಗಾಡ್ ಗಿಫ್ಟ್. ಹೌದಾ? ಫ್ರೆಂಡ್ಶಿಪ್ ಅನ್ನೋದು ಒಂದು ಗಾಡ್ ಗಿಫ್ಟ್. ಅದು ಯಾರಿಗ್ ಲಭಿಸ್ತದೆ ಅಂತಂದ್ರೆ, ಯಾರಿಗ್ ಲಭಿಸ್ತದ್ರಿ? ಭಾಗ್ಯಶಾಲಿಗಳಿಗೆ ಲಭಿಸ್ತದ. ಹೌದಾ? ಲಕ್ಕಿಯೆಸ್ಟ್ ಪರ್ಸನ್ಗೆ ಅತ್ಯಂತ ಬೆಸ್ಟ್ ಫ್ರೆಂಡ್ಗಳು ಲಭಿಸ್ತಾರೆ ಈ ಜಗತ್ತಿನಲ್ಲಿ ಅನ್ನುವಂಥ ಮೀನಿಂಗ್ ಅನ್ನ ಅದು ಕೊಡ್ತಾ ಇದೆ. ಹೌದಾ? ಸೊ ಏನ್ ಕೊಡ್ತಾ ಇದೆ ಅಂತಂದ್ರೆ, ಮಿತ್ರತಾ ಐಸಾ ಉಪಹಾರ, ಉಪಹಾರ ಅಂತಂದ್ರೆ ಒಂದು ಕೊಡುಗೆ, ಗಿಫ್ಟ್. ಹೌದಾ? ಸೊ ಉಪಹಾರ ಹೈ ಜೋ ಡ್ಯಾಶ್ ಕೋ ಹಿ ಪ್ರಾಪ್ತ ಹೋತಾ ಹೇ. ಹೌದಾ? ಆಪ್ಷನ್ ಎ ಎಲ್ರಿಗೂ ಒಳ್ಳೆ ಉತ್ತಮವಾದಂತಹ ಫ್ರೆಂಡ್ ಸಿಗಕ್ ಸಾಧ್ಯ ಇಲ್ಲ. ಸೊ ಅಮೀರೋಕೋ ಅಂತಂದ್ರೆ ಕೇವಲ ಶ್ರೀಮಂತರಿಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳಿ ಅದು ಕೂಡ ಇಲ್ಲ. ಆಪ್ಷನ್ ಸಿ ಭಾಗ್ಯಶಾಲಿ ಇದೆ. ಆಪ್ಷನ್ ಡಿ ಗರೀಬ್ ಅಂತಂದ್ರೆ ಕೇವಲ ಬಡವರಿಗೆ ಮಾತ್ರ ಒಳ್ಳೆಯ ಫ್ರೆಂಡ್ಸ್ ಇರ್ತಾರೆ ಅಂತ ಕೂಡ ಹೇಳಕ್ ಆಗಂಗಿಲ್ಲ. ಸೊ ಅಂತಂದ್ರೆ ಫ್ರೆಂಡ್ಶಿಪ್ಗೆ ಯಾವುದೇ ತರ ಕ್ರೈಟೇರಿಯಾ ಇಲ್ಲ. ಹೌದಾ? ಸೊ ಯಾವುದೇ ತರಹ ಅರ್ಹತೆಗಳಿಲ್ಲ. ಅವರೇ ಬೇಕು, ಶ್ರೀಮಂತರೇ ಇರಬೇಕು, ಅಥವಾ ರೂಪವಂತರೇ ಇರಬೇಕು, ಗುಣವಂತರೇ ಇರಬೇಕು, ಈ ರೀತಿ ಬೇರೆ ಬೇರೆ ಯಾವುದೇ ತರಹ ಅರ್ಹತೆಗಳಿಲ್ಲ. ಕೇವಲ ಏನಿದೆ ಅಂತಂದ್ರೆ ಇಲ್ಲೇನಿದೆ ಕ್ವಶನ್, ಮಿತ್ರತಾ ಐಸಾ ಉಪಹಾರ ಜೋ ಡ್ಯಾಶ್ ಕೋ ಪ್ರಾಪ್ತ ಹೋತಾ ಹೈ, ಯಾನಿ ಭಾಗ್ಯಶಾಲಿ ಕೋ ಪ್ರಾಪ್ತ ಹೋತಾ ಹೈ, ಅಂದ್ರೆ ಲಕ್ಕಿಯೆಸ್ಟ್ ಪರ್ಸನ್ಗೆ ಮಾತ್ರ ಅದು ದೊರಕುತ್ತದೆ. ಹೌದಾ? ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿ ಇರುವಂತಹ ಉತ್ತರ. ಹೌದಾ? ನೆಕ್ಸ್ಟ್ ನೋಡ್ರಿ, मैत्री भाव सकारात्मक तथा उच्च वर्ग में गिना जाता है. मित्रता ऐसा उपहार है जो भाग्यशाली को प्राप्त होता है. सच्चा मित्र वही होता है जिसके कारण हमें कभी भी डैश ना हो. ಹೌದಾ? ಸಚ್ಚಾ ಮಿತ್ರ ಅಂತಂದ್ರೆ ಟ್ರೂ ಫ್ರೆಂಡ್. ಹೌದಾ? ಸೊ ಸಚ್ಚಾ ಮಿತ್ರ ಅವರೇ ಆಗಿರ್ತಾರೆ, ಟ್ರೂ ಫ್ರೆಂಡ್ ಅವರೇ ಆಗಿರ್ತಾರೆ, ಅವರ ಕಾರಣದಿಂದ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಪಶ್ಚಾತ್ತಾಪ್, ಉತ್ಸಾಹ, ಖುಷಿ. ಆಪ್ಷನ್ ಡಿ ಏನಂತಂದ್ರೆ ಭಲಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಪಶ್ಚಾತ್ತಾಪ್, ಆಪ್ಷನ್ ಬಿ ಉತ್ಸಾಹ, ಆಪ್ಷನ್ ಸಿ ಖುಷಿ, ಆಪ್ಷನ್ ಡಿ ಭಲಾಯಿ ಅಂತ ಹೇಳಿ ಇದೆ. ಹೌದಾ? ಇಲ್ಲಿ ಉತ್ತರ ಏನಾಗ್ತದೆ, ಆಪ್ಷನ್ ಎ ಪಶ್ಚಾತ್ತಾಪ್ ಅಂತ ಹೇಳಿ ಆಗುತ್ತೆ. ಹೌದಾ? ಆಪ್ಷನ್ ಎ ಪಶ್ಚಾತ್ತಾಪ್ ಅಂತ ಹೇಳಿ ಆಗ್ತದೆ. ಹೌದಾ? ಏನಂತಂದ್ರೆ ಸೆಂಟೆನ್ಸ್ ಹೋದ್ರಿ, ಸಚ್ಚಾ ಮಿತ್ರ ವಹಿ ಹೋತಾ ಹೇ ಜಿಸ್ಕೆ ಕಾರಣ ಹಮೆ ಕಭಿ ಭಿ ಡ್ಯಾಶ್ ನ ಹೋ. ಹೌದಾ? ಸೊ ಟ್ರೂ ಫ್ರೆಂಡ್ ಎಂತವನಾಗಿರ್ತಾನೆ ಅಂತಂದ್ರೆ ಆತನ ಕಾರಣದಿಂದ ನಮ್ಗೆ ಯಾವತ್ತು ಪಶ್ಚಾತ್ತಾಪ ಆಗಂಗಿಲ್ಲ. ಯಾಕಪ್ಪ ಆತನ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡೆ, ಈ ರೀತಿ ಭಾವನೆಗಳ ಬರಂಗಿಲ್ಲ, ಪಶ್ಚಾತ್ತಾಪ ಪಡುವಂತದ್ದೇ ಇರಂಗಿಲ್ಲ ಎಲ್ಲಿ, ಟ್ರೂ ಫ್ರೆಂಡ್ಶಿಪ್ ಅಲ್ಲಿ. ಹೌದಾ? ಸೊ ಉದಾಹರಣೆಗೆ ಯಾರ್ದಂತಂದ್ರೆ ಕೃಷ್ಣ ಸುಧಾಮನ್ ಫ್ರೆಂಡ್ಶಿಪ್ ಆಗಿರ್ಬಹುದು, ರಾಮ ಮತ್ತೆ ಹನುಮಂತನ ಫ್ರೆಂಡ್ಶಿಪ್ ಆಗಿರಬಹುದು, ರಾಮ ಮತ್ತೆ ವಿಭೀಷಣನ ಫ್ರೆಂಡ್ಶಿಪ್ ಆಗಿರಬಹುದು. ಸೊ ಇವೆಲ್ಲ ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಪಶ್ಚಾತ್ತಾಪನೇ ಪಡೆಯಂಗಿಲ್ಲ ಅನ್ನುವಂತ ಫ್ರೆಂಡ್ಶಿಪ್ ಅಂದ್ರೆ ಆತನ ಜೊತೆ ಯಾಕರ ನಾ ಸಂಬಂಧ ಬೆಳೆಸ್ದೆಪ್ಪ ಅಂತ ಭಾವನೆ ಬರಬಾರ್ದು. ಅದೇ ಟ್ರೂ ಆಗಿರುವಂತ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ, ಫ್ರೆಂಡ್ಶಿಪ್ ನ ನಿಜ ಅರ್ಥವನ್ನ ಯಾವ್ದಂತಂದ್ರೆ ಈ ಸೆಂಟೆನ್ಸ್ ತಿಳಿಸ್ತಾ ಇದೆ. ಹೌದಾ? ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಹೌದಾ? ಸೊ ಸಚ್ಚಾ ಮಿತ್ರ ವಹಿ ಹೋತಾ ಹೈ ಜಿಸ್ಕೆ ಕಾರಣ ಹಮೆ ಕಭಿ ಭಿ ಪಶ್ಚಾತ್ತಾಪ್ ನ ಹೋ ಅಂತಂದ್ರೆ ಆತನಿಂದ ನಮಗೆ ಯಾವತ್ತು ಪಶ್ಚಾತ್ತಾಪ ಪಡುವಂತದ್ದು ಆಗಿರಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, 19th ಕ್ವಶನ್, ಮೈತ್ರಿ ಭಾವ್ ಅಂತಂದ್ರೆ ಅಗೇನ್ ಅಂತಂದ್ರೆ ಒಂದ್ಸಲ ನಾವು ಡೈರೆಕ್ಟ್ ಆಗಿ ಈ ಪ್ರಶ್ನೆ ಸಲುವಾಗಿ ಗದ್ಯಾಂಶವನ್ನು ಓದಬಾರ್ದು.
ಆಲ್ರೆಡಿ ಕ್ವಶನ್ ಅನ್ನು ಮಾಡಿದೇವೆ ಅಂತಂದ್ರೆ ಅಂದ್ರೂ ಕೂಡ ಮೊದಲನೇ ಪದದಿಂದಲೂ ಕೂಡ ನಾವು ಇದನ್ನ ಓದ್ಬೇಕು, ಅಂದಾಗ ಮಾತ್ರ ನಮಗೆ ನೆಕ್ಸ್ಟ್ ಉತ್ತರ ಈಸಿಯಾಗಿ ಸಿಗ್ತದೆ. ಹೌದಾ? सो मैत्री भाव सकारात्मक तथा उच्च वर्ग में गिना जाता है. मित्रता ऐसा उपहार है जो भाग्यशाली को प्राप्त होता है. सच्चा मित्र वही होता है जिसके कारण हमें कभी भी पश्चाताप न हो, जबकि हमारे ऐसी कोई आदत होती है जिससे दूसरों को परेशानी होती है, तो ऐसी आदत डैश में ही भलाई है ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಸೊ ನಮ್ದು ಯಾವ್ದಾದ್ರು ಒಂದು ಅಂತ ಗುಣ, ಹೌದಾ, ಯಾವ್ದಾದ್ರು ಆದತ್ ಆಗಿರಬಹುದು, ಹೌದಾ, ಯಾವ್ದಾದ್ರು ಆದತ್ ಎಂತದ್ದೇ ಆಗಿರಬಹುದು, ಅದು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಅಂತಹ ಆದತನ್ನ ನಾವು ಬಿಡೋದ್ರಲ್ಲಿ ನಮ್ಗೆ ಏನಿದೆ ಅಂತಂದ್ರೆ ಫಲ ಇದೆ. ಹೌದಾ? ಸೊ ಅಂತದನ್ನ ಕೆಟ್ಟದ್ದು ಇದೆ ಅಂತಂದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಹೌದಾ? ಸೊ ಇಲ್ಲೇನಿದೆ ಆಪ್ಷನ್ ನೋಡ್ರಿ, ಆಪ್ಷನ್ ಎ छोड़ने में, ಆಪ್ಷನ್ ಬಿ गिनाने, ಆಪ್ಷನ್ ಸಿ दिखाने, ಆಪ್ಷನ್ ಡಿ अपनाने ಅಂತ ಹೇಳಿ ಇದೆ. ಹೌದಾ? सो जबकि हमारे कोई ऐसी आदत होती है जिससे दूसरों को परेशानी होती है, तो ऐसी आदत छोड़ने में ही भलाई है. ಹೌದಾ? ಇಂತಹ ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದು ನಮ್ದು ಆದತ್ ಇದೆ ಅಂತಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಬಿಟ್ಟು ಬಿಡಬೇಕು, ಅದರಲ್ಲಿ ಒಳ್ಳೇದಿದೆ, ಉತ್ತಮವಾಗಿದೆ, ಅದೇ ಹಿತವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆಪ್ಷನ್ ಎ ಸರಿಯಾದಂತಹ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡ್ರಿ, 20ನೇ ಪ್ರಶ್ನೆ. मैत्री भाव सकारात्मक तथा उच्च वर्ग में गिना जाता है. मित्रता ऐसा उपहार है जो भाग्यशाली को प्राप्त होता है. सच्चा मित्र वही होता है जिसके कारण हमें कभी भी पश्चाताप न हो, जब भी हमारे ऐसी कोई आदत होती है जिससे दूसरों को परेशानी होती है, तो ऐसी आदत छोड़ने में ही भलाई है. ಮನುಷ್ಯ ತೋ ಡ್ಯಾಶ್ ಪ್ರಾಣಿ ಹೇ ಅಂತ ಹೇಳಿದ್ದಾರೆ. ಪ್ರಶ್ನೆ ಕೇಳಿದ್ದಾರೆ, ಅತ್ಯಂತ ಈಸಿ ಆಗಿರುವಂತ ಪ್ರಶ್ನೆ. ಹೌದಾ? ಸೊ ಮನುಷ್ಯ ಎಂತ ಪ್ರಾಣಿ ಅಂತಂದ್ರೆ ಸಾಮಾಜಿಕ ಪ್ರಾಣಿ, ಸಂಘ ಜೀವಿ, ಸಮಾಜವನ್ನು ಬಿಟ್ಟು ಬಾಳಲಾರ ಅಂತ ಹೇಳಿ ನಾವೆಲ್ಲ ಕೇಳಿದ್ದೀವಿ, ಓದಿದ್ದೀವಿ, ಅನುಭವ ಕೂಡ ಮಾಡ್ತೇವೆ. ಹೌದಾ? ಸೊ रिक्त स्थान 5 की पूर्ति के लिए सबसे उपयुक्त विकल्प का चयन कीजिए ಅಂತ ಹೇಳಿ ಕೊಟ್ಟಿದ್ದಾರೆ. ಏನ್ರಿ? ಆಪ್ಷನ್ ಎ ಸಾಮಾಜಿಕ್, ಆಪ್ಷನ್ ಬಿ ದಿಖಾವಾ, ಆಪ್ಷನ್ ಸಿ ಪರೇಶಾನ್, ಆಪ್ಷನ್ ಡಿ ಭಯಾನಕ್. ಹೌದಾ? ಇಲ್ಲಿ ದಿಖಾವಾ ಪರೇಶಾನ್ ಯಾವುದೇ ಕಾರಣಕ್ಕೆ ಆಗೋದೇ ಇಲ್ಲ. ಏನಾದ್ರೂ ಕನ್ಫ್ಯೂಸ್ ಆಗ್ತದೆ ಅಂತಂದ್ರೆ ಸಾಮಾಜಿಕ್ ಮತ್ತು ಭಯಾನಕ್ ನಲ್ಲಿ ಆಗ್ಬಹುದು ನಿಮ್ಗೆ. ಭಯಾನಕ್, ಮನುಷ್ಯ ಅಂತಹ ಭಯಾನಕ್ ಪ್ರಾಣಿ ಅಲ್ಲ, ಅತ್ಯಂತ ಸಿಂಪಲ್ ಆಗಿರುವಂತ ಪ್ರಶ್ನೆ. ಮನುಷ್ಯ ಎಂತ ಪ್ರಾಣಿ ಆಗಿದ್ದಾನೆ ಅಂತಂದ್ರೆ ಸಾಮಾಜಿಕ ಪ್ರಾಣಿ ಆಗಿದ್ದಾನೆ ಅಂತ ಹೇಳಿ ಹೇಳ್ಬಹುದು. ಹೌದಾ? ಸೊ ಮನುಷ್ಯತ್ವ ಸಾಮಾಜಿಕ ಪ್ರಾಣಿ ಹೇ ಅಂತಂದ್ರೆ ಸಮಾಜದಲ್ಲಿ ಬದುಕುವಂತಹ ಒಬ್ಬ ಸಂಘ ಜೀವಿ ಆಗಿದ್ದಾನೆ ಅಂತ ಹೇಳಿ ಹೇಳ್ಬಹುದು. ಹೌದಾ? ಸೊ ಇಡೀ ಸೆಂಟೆನ್ಸ್ ಅನ್ನು ಇವಾಗ ಓದ್ತೀನಿ ನೋಡ್ರಿ. ಮೈತ್ರಿ ಭಾವ ಸಕಾರಾತ್ಮಕ ತಥಾ ಉಚ್ಚ ವರ್ಗ ಮೇ ಗಿನಾ ಜಾತಾ ಹೇ. ಮಿತ್ರತ್ವ ಅನ್ನುವಂಥದ್ದು ಯಾವಾಗ್ಲೂ ಧನಾತ್ಮಕ ಮತ್ತು ಉಚ್ಚ ವರ್ಗದಲ್ಲಿ ಅಂತಂದ್ರೆ ಮೇಲ್ವರ್ಗದಲ್ಲಿಯೇ ಗಣನೆಗೆ ತೆಗೆದುಕೊಳ್ತೇವೆ. ಮಿತ್ರತಾ ಐಸಾ ಉಪಹಾರ ಹೇ ಜೋ ಭಾಗ್ಯಶಾಲಿ ಕೋ ಪ್ರಾಪ್ತ ಹೋತಾ ಹೈ. ಮಿತ್ರತ್ವ ಅನ್ನುವಂಥದ್ದು ಎಲ್ರಿಗೂ ಸಿಗುವಂತಹ ಒಂದು ಬಂಧನ ಅಥವಾ ಒಂದು ಸಂಬಂಧ ಅಲ್ಲ, ಭಾಗ್ಯಶಾಲಿಗಳಿಗೆ, ಲಕ್ಕಿಯಸ್ಟ್ ಪರ್ಸನ್ಗೆ ಮಾತ್ರ ಒಳ್ಳೆಯ ಫ್ರೆಂಡ್ಸ್ ಸಿಗ್ತಾರೆ ಅನ್ನುವಂಥದ್ದು ಮೀನಿಂಗ್ ಅನ್ನು ಕೊಡ್ತಾ ಇದೆ. ಸೊ ಸಚ್ಚಾ ಮಿತ್ರ ವಹಿ ಹೋತಾ ಹೈ ಜಿಸ್ಕೆ ಕಾರಣ ಹಮೆ ಕಭಿ ಭಿ ಪಶ್ಚಾತ್ತಾಪ ನ ಹೋ. ಹೌದಾ? ಟ್ರೂ ಫ್ರೆಂಡ್, ಹೌದಾ, ಟ್ರೂ ಫ್ರೆಂಡ್ ಯಾರಾಗಿರ್ತಾರೆ ಅಂತಂದ್ರೆ ಅವ್ರಿಂದ ಯಾವಾಗ್ಲೂ ನಮ್ಗೆ ಪಶ್ಚಾತ್ತಾಪ ಪಡುವಂತಹ ಸಂದರ್ಭನೇ ಒದಗಿ ಬರಂಗಿಲ್ಲ, ಅಂತವ್ರು ನಮ್ದು ಟ್ರೂ ಫ್ರೆಂಡ್ ಆಗಿರ್ತಾರೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತಾ ಇದೆ. जब भी हमारी ऐसी कोई आदत होती है जिससे दूसरों को परेशानी होती है, तो ऐसी आदत छोड़ने में ही भलाई है. ಹೌದಾ? ನಮ್ದು ಯಾವ್ದಾದ್ರೂ ಒಂದು ಆದತ್ ಆಗಿದೆ ಅಂತಂದ್ರೆ, ಕೆಟ್ಟದ ಆದತ್ ಆಗಿದೆ, ಅದರಿಂದ ಬೇರೆಯವರಿಗೆ ಏನಾಗ್ತಾ ಇದೆ ಅಂತ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಾವು ಅದನ್ನ ಬಿಟ್ಟು ಬಿಡ್ಬೇಕು. ಹೌದಾ? ಸೊ ಬಿಟ್ಟು ಬಿಡೋದ್ರಲ್ಲಿ ನಮ್ದು ಫಲ ಇದೆ ಅಂತಂದ್ರೆ, ಉತ್ತಮವಾಗಿದೆ ಅಂತಂದ್ರೆ ನಮ್ದು ಬೇರೆದು ಯಾವ್ದಾದ್ರೂ ಒಂದು ಆದತ್ ಇದೆ, ಅದು ಏನಂತಂದ್ರೆ ಹ್ಯಾಬಿಟ್ ಇದೆ. ಹೌದಾ? ನಂದು ಹ್ಯಾಬಿಟ್ ಏನಾಗಿದೆ ಅಂತಂದ್ರೆ ನನ್ನ ಫ್ರೆಂಡ್ಗೆ ಅದು ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಆ ಹ್ಯಾಬಿಟ್ ಅನ್ನು ಬಿಟ್ಟು ಬಿಡ್ಬೇಕು. ಇಲ್ಲ ಅಂದಾಗ ಮಾತ್ರ ನಮ್ಮ ಫ್ರೆಂಡ್ಶಿಪ್ ಮುಂದುವರೆಯಕ್ ಸಾಧ್ಯ ಆಗ್ತದೆ, ಇಲ್ಲ ಅಂತಂದ್ರೆ ಆ ಫ್ರೆಂಡ್ಶಿಪ್ ಹಾಳಾಗ್ತದೆ. ಹಾಗಾಗಿ ಅಂತದನ್ನ ಬಿಟ್ಟು ಬಿಡ್ಬೇಕು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತಾ ಇದೆ. ನೆಕ್ಸ್ಟ್, ಮನುಷ್ಯತ್ವ ಡ್ಯಾಶ್ ಪ್ರಾಣಿ ಹೇ, ಮನುಷ್ಯತ್ವ ಸಾಮಾಜಿಕ ಪ್ರಾಣಿ ಹೇ ಅನ್ನುವಂತ ಅಂತಂದ್ರೆ ಮನುಷ್ಯ ಸಾಮಾಜಿಕ ಪ್ರಾಣಿಯಾಗಿದ್ದಾನೆ, ಸಮಾಜ ಜೀವಿ ಆಗಿದ್ದಾನೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾ ಇದೆ. ಹೌದಾ? ಸೊ ಇಲ್ಲಿವರೆಗೆ ನಾವು 2023 ಜನವರಿ 10ರಂದು ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ.
ಇದರಲ್ಲಿ ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತಂದ್ರೆ, ಏನಾದ್ರು ಕೇಳೋದಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಪ್ರಶ್ನೆಯನ್ನ ತಿಳಿಸಬಹುದು. ಹೌದಾ? ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಚೆನ್ನಾಗಿ ತಯಾರಿಯನ್ನು ಮಾಡ್ರಿ. ಥ್ಯಾಂಕ್ ಯು.